Hello students, welcome to my e-learning class. Myself Professor R.S. Udpudi from BLDS College Jamkhandi. In this video, I am explaining about internal reconstruction under corporate accounting subject. Internal reconstruction ಅಂತ ಹೇಳಾಕತ್ತೀವಿ ಆ ಚಾಪ್ಟರ್ ಅನ್ನು ಕವರ್ ಮಾಡಾಕತ್ತೀನಿ ನಾನು ಕಾರ್ಪೊರೇಟ್ ಅಕೌಂಟಿಂಗ್ ಸಬ್ಜೆಕ್ಟ್ ಫಾರ್ BCom 4th semester. When any company is suffering from financial difficulties ಅನ್ನು ಫೇಸ್ ಮಾಡಾಕತ್ತಿರ್ತೈತಿ or it is showing high net worth but it is not exactly there. In another words, we are saying it as window dressing. That means window dressing agagatati net worth adda. So financial difficulty ಐತಿ because of accumulated losses and overvaluation of assets. Accumulated losses ಅಂತಂದ್ರೆ past in the previous year company has incurred the losses. It has been carry forward. ಹಿಂದಿನ ವರ್ಷದೊಳಗೆ ಲಾಸ್ ಆಗೈತಿ ಅದನ್ನ ಕ್ಯಾರಿ ಫಾರ್ವರ್ಡ್ ಮಾಡ್ಕೊಂತ ಬಂದೈತಿ ಹಂಗ ಅದನ್ನ ಫಸ್ಟ್ ಇಯರ್ ಲಾಸ್ ಆಗೈತಿ ಸೆಕೆಂಡ್ ಇಯರ್ ಲಾಸ್ ಆಗೈತಿ ಥರ್ಡ್ ಇಯರ್ ಲಾಸ್ ಆಗೈತಿ ಅದನ್ನ ಹಂಗ ಏನೈತಿ ಕ್ಯಾರಿ ಫಾರ್ವರ್ಡ್ ಮಾಡ್ಕೋತಾ ಬರಾಕತ್ತೈತಿ. ಆಮೇಲೆ ಕೆಲವೊಮ್ಮೆ ಏನಾಗೈತಿ ಅಂತಂದ್ರೆ ಪ್ರಿಲಿಮಿನರಿ ಎಕ್ಸ್ಪೆನ್ಸಸ್ ಅನ್ನ ರೈಟ್ ಆಫ್ ಮಾಡಿಲ್ಲ. ಫಿಕ್ಟಿಷಿಯಸ್ ಅಸೆಟ್ಸ್ ಅದಾವ ಹಂಗಾವ ಇಟ್ಕೊಂಡು ಕೂತೇವಿ ಬಿಕಾಸ್ ಆಫ್ ಫಿಕ್ಟಿಷಿಯಸ್ ಅಸೆಟ್ಸ್ asset values are shown more and the actual assets are there, those are overvalued. ಇದ್ದುದು ಆ್ಯಕ್ಚುಯಲ್ ವ್ಯಾಲ್ಯೂ ಬೇರೆ ಐತಿ ಅಸೆಟ್ಸ್ ಇದ್ದು ಅದ್ರ ಅವನ್ನ ಓವರ್ ವ್ಯಾಲ್ಯೂಯೇಷನ್ ಆಗೈತಿ ಹೆಚ್ಚಿಗೆ ತೋರಿಸಿರಿ. 50,000 ಅಸೆಟ್ ಐತಿ ಅಂತಂದ್ರೆ 60,000 ತೋರಿಸಿರಿ. ಸೊ ಓವರ್ ವ್ಯಾಲ್ಯೂಯೇಷನ್ ಆಕತಿ ಆ್ಯಕ್ಚುಯಲ್ ವ್ಯಾಲ್ಯೂ ಎಷ್ಟೈತಿ 50,000 ಐತಿ ಅದರದ. ಬಿಕಾಸ್ ಆಫ್ ದ್ಯಾಟ್ ಏನಾಗತ್ತತಿ ಅಂತಂದ್ರೆ ಆ್ಯಕ್ಚುಲಿ ಎಷ್ಟು ನಮ್ಮದು ನೆಟ್ವರ್ತ್ ಇರಬೇಕಾಗಿತ್ತು ಅದಕ್ಕಿಂತನೂ ಹೆಚ್ಚಿಗೆ ನಮ್ಗೆ ನೆಟ್ವರ್ತ್ ತೋರ್ಸಾಕತ್ತದಲ್ಲೇ. ಬಟ್ ನಾವು ದ ಕಂಪ್ನಿ ಹ್ಯಾಸ್ ಫೈಂಡ್ ಔಟ್ ದಿಸ್ ಬಟ್ ಎಕ್ಸ್ಪೆಕ್ಟಿಂಗ್ ದ್ಯಾಟ್ ಇಟ್ ಕುಡ್ ಕ್ಯಾರಿ ಆನ್ ದ ಬಿಸ್ನೆಸ್ ಪ್ರಾಫಿಟೇಬಲಿ. ಈಗ ಆ ಕಂಪ್ನಿಗೆ ಏನು ಅನ್ಸಾಕತ್ತತಿ ಅಂತಂದ್ರೆ ಬಿಸ್ನೆಸ್ಸನ್ನು ಪ್ರಾಫಿಟೇಬಲಿ ನಡೆಸ್ಕೊಂಡು ಹೋಗಬಹುದು ಅನ್ಸಾಕತ್ತೈತಿ. ಅದಕ್ಕೆ ಅದನ್ನು ಕಂಪ್ನಿಯನ್ನು ರೀಆರ್ಗನೈಸ್ ಮಾಡುವ ಒಂದು ವಿಚಾರ ಮಾಡಾಕತ್ತೈತಲ್ಲೇ. ಫಾರ್ ದಿಸ್ ಪರ್ಪಸ್ ಕಂಪ್ನಿ ಡಿಸೈಡ್ಸ್ ಟು ರೈಟ್ ಆಫ್ ಆಲ್ ದ ಅಕ್ಯುಮುಲೇಟೆಡ್ ಲಾಸಸ್ ಇನ್ಕ್ಲೂಡಿಂಗ್ ಫಿಕ್ಟಿಷಿಯಸ್ ಅಸೆಟ್. ಇದೇನು ಅಕ್ಯುಮುಲೇಟೆಡ್ ಲಾಸಸ್ ಅದಾವಲ್ಲ ಅದರೊಳಗೆ ಈ ಫಿಕ್ಟಿಷಿಯಸ್ ಅಸೆಟ್ಸನ್ನು ಇನ್ಕ್ಲೂಡ್ ಆಗೈತಿ ಅದನ್ನು ರೈಟ್ ಆಫ್ ಮಾಡ್ಬೇಕನ್ನತ್ತಾರ ವಿತ್ ದ ಓವರ್ ವ್ಯಾಲ್ಯೂಡ್ ಪೋರ್ಷನ್ ಆಫ್ ಅದರ್ ಅಸೆಟ್ಸ್. ಏನು ಅಸೆಟ್ಸ್ ಓವರ್ ವ್ಯಾಲ್ಯೂಡ್ ಆಗ್ಯಾವಲ್ಲ ಅದನ್ನು ರೈಟ್ ಆಫ್ ಮಾಡುವ ಒಂದು ವಿಚಾರ ನಡೆದತ್ತೆ ಅವ್ರಿಗೆ. ಸೊ ದಿಸ್ reorganization of the affairs of the company is called as reconstruction of the company. Listen carefully. This reorganization of the affairs of the company is called as reconstruction of the company. Therefore, reconstruction is the process. It is the process of the company's reorganization this reorganization is concerning legal, operational, ownership and other structures by revaluing assets and reassessing the liabilities. ರೀಕನ್ಸ್ಟ್ರಕ್ಷನ್ ಅಂತಂದ್ರೆ ಏನು ಮೀನಿಂಗ್ ಕೊಡಾಕತ್ತೇವಿ ಅಂತಂದ್ರೆ ಒಂದು ಪ್ರೊಸೆಸ್ಸನ್ನು ಒಳಗೊಂಡತ್ತಿದ್ದು. ಯಾವ ಪ್ರೊಸೆಸ್ಸ ಕಂಪ್ನಿ ರಿಆರ್ಗನೈಜೇಷನ್ನದ ಪ್ರೊಸೆಸ್ಸನ್ನು ಒಳಗೊಂಡತಿ ವಿಚ್ ಇನ್ಕ್ಲೂಡ್ಸ್ ಲೀಗಲ್, ಆಪರೇಷನಲ್, ಓನರ್ಶಿಪ್ ಪ್ಯಾಟರ್ನ್ ಚೇಂಜ್ ಆಗಾಕತ್ತೈತಿ, ಕಂಪ್ನಿ ಸ್ಟ್ರಕ್ಚರ್ ಚೇಂಜ್ ಆಗಾಕತ್ತೈತಿ. ಓಕೆ,
ಲೀಗಲಿ ಚೇಂಜ್ ಆಗಾಕತ್ತೈತಿ, ಆಪ್ರೇಷನಲಿ ಚೇಂಜ್ ಆಗಾಕತ್ತೈತಿ, ದಟ್ ಈಸ್ ಪ್ರೊಡಕ್ಷನ್ ಮೆಥಡ್ ಚೇಂಜ್ ಆಗಾಕತ್ತೈತಿ, ಪ್ರೊಸೆಸ್ ಚೇಂಜ್ ಆಗಾಕತ್ತೈತಿ, ಓನರ್ಶಿಪ್ ಪ್ಯಾಟರ್ನ್ ಚೇಂಜ್ ಆಗಾಕತ್ತೈತಿ, ಹಂಗನ ಅದರ ಸ್ಟ್ರಕ್ಚರ್ನು ಚೇಂಜ್ ಆಗಾಕತ್ತೈತಿ, ಕಂಪ್ನಿ ಸ್ಟ್ರಕ್ಚರ್ನು ಚೇಂಜ್ ಆಗಾಕತ್ತೈತಿ. ಬಿಕಾಸ್ ವಿ ಆರ್ ರೀಆರ್ಗನೈಸಿಂಗ್ ಆಲ್ ದ ಥಿಂಗ್ಸ್. ಬರೀ ಅದನ್ನಷ್ಟ ಮಾಡಲಾರ್ದ, ಮೇಲಿನ ಲೆವೆಲ್ ಒಳಗೆ ಅದನ್ನಷ್ಟ ಮಾಡಲಾರ್ದ, ವಿ ಆರ್ ರೀವ್ಯಾಲ್ಯೂಯೇಟಿಂಗ್ ಅವರ್ ಅಸೆಟ್ಸ್. ಅಸೆಟ್ಸನ್ನು ರೀವ್ಯಾಲ್ಯೂಯೇಟ್ ಮಾಡಾಕತ್ತೇವಿ. ಹಂಗನೆ ಏನೈತಿ ಅಂತಂದ್ರೆ ಲಯಬಿಲಿಟಿಯನ್ನು ರೀಅಸೆಸ್ ಮಾಡಾಕತ್ತೇವಿ. ಲಯಬಿಲಿಟಿಯನ್ನು ರೀಅಸೆಸ್ ಮಾಡಾಕತ್ತೇವಿ. ಸೊ ದ್ಯಾಟ್ ಇಟ್ ಶುಡ್ ಶೋ ದ ಟ್ರೂ ವ್ಯಾಲ್ಯೂ ಆಫ್ ನೆಟ್ವರ್ತ್. ಟ್ರೂ ನೆಟ್ವರ್ತ್ ದ ಟ್ರೂ ವ್ಯಾಲ್ಯೂವನ್ನು ತೋರಿಸ್ಲಿ ಅಂಥೇಳಿ ಈ ಒಂದು ಕೆಲಸವನ್ನು ಮಾಡಾಕತ್ತೇವಿ. ಓಕೆ, ಸೊ ರೀಕನ್ಸ್ಟ್ರಕ್ಷನ್ ಅಂದರೆ ಏನು ಹೇಳಾಕತ್ತೇವೆ ನಾವಲ್ಲೇ? ಇಟ್ ಈಸ್ ಅ ಪ್ರೊಸೆಸ್ ಆಫ್ ದ ಕಂಪನಿ reorganization concerning legal, operational, ownership and other structure by revaluing assets and reassessing the liabilities ಅಂತ ಹೇಳ್ತೇವೆ. ಓಕೆ, ಸೊ this reconstruction have two types. Reconstruction have two types. One is external, another is internal. Okay, another is internal. ಒಂದು ಹೊರಗಿನಿಂದ ಮಾಡಬಹುದು. ಹೊರಗಿನಿಂದ ಅಂದ್ರೆ ಎಕ್ಸಿಸ್ಟಿಂಗ್ ಕಂಪ್ನಿ ಈಸ್ ವೈಂಡ್ ಅಪ್. ಈ ಎಕ್ಸ್ಟರ್ನಲ್ ಇದರೊಳಗೆ ಎಕ್ಸಿಸ್ಟಿಂಗ್ ಕಂಪ್ನಿ ವೈಂಡ್ ಅಪ್ ಆಕತಿ, ಹೊಸ ಕಂಪ್ನಿ ಎಸ್ಟಾಬ್ಲಿಷ್ ಆಗ್ತತಿ. ಇಂಟರ್ನಲ್ದೊಳಗೆ ಕ್ಯಾಪಿಟಲ್ ಸ್ಟ್ರಕ್ಚರ್ ಚೇಂಜ್ ಆಗ್ತತಿ. ಕ್ಲಿಯರ್ ಆಯ್ತು? ಎಕ್ಸ್ಟರ್ನಲ್ ರೀಕನ್ಸ್ಟ್ರಕ್ಷನ್ನ ಇಂಟರ್ನಲ್ ರೀಕನ್ಸ್ಟ್ರಕ್ಷನ್ ಅಂತ ಹೇಳಾಕತ್ತೇವಿ. ಎಕ್ಸ್ಟರ್ನಲ್ ಒಳಗೆ ಹಳೆ ಕಂಪ್ನಿ ಕ್ಲೋಸ್ ಡೌನ್ ಆಗಾಕತ್ತೈತಿ, ಹೊಸ ಕಂಪ್ನಿ ಹುಟ್ಟಾಕತ್ತೇವಿ. ಇಂಟರ್ನಲ್ ಒಳಗೆ ಇಂಟರ್ನಲ್ ರೀಕನ್ಸ್ಟ್ರಕ್ಷನ್ ಒಳಗೆ ಕ್ಯಾಪಿಟಲ್ ಏನೈತಲ್ಲ ನಿಮ್ಮದು ಕ್ಯಾಪಿಟಲ್ ಸ್ಟ್ರಕ್ಚರ್ ಚೇಂಜ್ ಆಗಾಕತ್ತೈತಿ. ಸೊ ಲೆಟ್ ಅಸ್ ನೋ ಮೋರ್ ಅಬೌಟ್ ದ ಟೈಪ್ಸ್ ಆಫ್ ರೀಕನ್ಸ್ಟ್ರಕ್ಷನ್. ರೀಕನ್ಸ್ಟ್ರಕ್ಷನ್ ಟೈಪ್ ನೋಡೋನು. ಎಕ್ಸ್ಟರ್ನಲ್ ರೀಕನ್ಸ್ಟ್ರಕ್ಷನ್. ಎಕ್ಸ್ಟರ್ನಲ್ ರೀಕನ್ಸ್ಟ್ರಕ್ಷನ್ ಏನಾಗ್ತದೆ ಅಂದರೆ ಕಂಪ್ನಿಯನ್ನು ಹೊರಗಿನಿಂದ ನಾವು ಚೇಂಜ್ ಮಾಡಾಕತ್ತೇವೆ. ಹೊರಗಿನಿಂದ ಚೇಂಜ್ ಮಾಡ್ಬೇಕನ್ನಾಗತ್ತೇವಿ ಅಂತಂದ್ರೆ ಎಕ್ಸಿಸ್ಟಿಂಗ್ ಕಂಪ್ನಿ ಶುಡ್ ವೈಂಡ್ ಅಪ್ ಫಸ್ಟ್. ಓಕೆ, ಎಕ್ಸಿಸ್ಟಿಂಗ್ ಕಂಪ್ನಿ ಶುಡ್ ವೈಂಡ್ ಅಪ್. ಎಕ್ಸಿಸ್ಟಿಂಗ್ ಕಂಪ್ನಿ ಶುಡ್ ವೈಂಡ್ ಅಪ್ ಆ್ಯಂಡ್ ನ್ಯೂ ಕಂಪ್ನಿ ಶುಡ್ ಬಿ ಫಾರ್ಮ್ಡ್. ನ್ಯೂ ಕಂಪ್ನಿ ಶುಡ್ ಬಿ ಫಾರ್ಮ್ಡ್ by transferring. How it is going to done? How it is going to be done? Transferring all the assets and liability at their fair value. ಹೆಂಗೆ ಮಾಡಾಕತ್ತೇವೆ ಅದನ್ನು? ಬೈ ಟ್ರಾನ್ಸ್ಫರಿಂಗ್ ಅಸೆಟ್ಸ್ ಆ್ಯಂಡ್ ಲಯಬಿಲಿಟೀಸ್ ಟ್ರಾನ್ಸ್ಫರ್ ಮಾಡಿ. ಓಕೆ, ಸೊ ಎಕ್ಸ್ಟರ್ನಲ್ ರೀಕನ್ಸ್ಟ್ರಕ್ಷನ್ ಮೀನ್ಸ್ ಇಟ್ ಈಸ್ ಅ ಲೀಗಲ್ ಪ್ರೊಸೆಸ್. ವೈಂಡ್ ಅಪ್ ಆಗಾಕತ್ತೈತಿ, ಕಂಪ್ನಿ ವೈಂಡ್ ಅಪ್ ಆಗಾಕತ್ತೈತಿ ಅಂತಂದ ಮೇಲೆ ಲೀಗಲ್ ಪ್ರೊಸೆಸ್ ಒಳಗೊಂಡತ್ತದು. ಲೀಗಲಿ ಆಗಬೇಕು. ಬಿಕಾಸ್ ಇಟ್ ಈಸ್ ಅ ಆರ್ಟಿಫಿಷಿಯಲ್ ಲೀಗಲ್ ಪರ್ಸನ್ ಅಂತ ಹೇಳಿರ್ತೀವಿ ನಾವು ಕಂಪ್ನಿಯನ್ನು. ಆ ಹೊತ್ನಾಗ ವೆನ್ ಇಟ್ ಈಸ್ ಗೋಯಿಂಗ್ ಟು ಬಿ ಕ್ಲೋಸ್ ಡೌನ್ ಇಟ್ ಶುಡ್ ಬಿ ವೌಂಡ್ ಅಪ್ ವಿತ್ ದ ಲೀಗಲ್ ಪ್ರೊಸೆಸ್ ಆಫ್ ಎಕ್ಸಿಸ್ಟಿಂಗ್ ಕಂಪನಿ. ಈಗ ಇದ್ದಂತಹ ಕಂಪನಿ ವೈಂಡ್ ಅಪ್ ಆಗಬೇಕು by transferring assets and liabilities at their fair value to newly formed company ಅಂತ ಹೇಳ್ತೇವೆ. ಹೊಸದಾಗಿ ಸ್ಥಾಪಿಸಲ್ಪಟ್ಟಂಥ ಕಂಪ್ನಿಗೆ ಅಂತ ಹೇಳ್ತೇವೆ. ಲೆಟ್ ಅಸ್ ಲುಕ್ at one example. Company A wants to reorganize its affairs by way of external reconstruction. External reconstruction through ಕಂಪ್ನಿ ಎ ಏನೈತಿ ಅಂತಂದ್ರೆ ತನ್ನ ಕಂಪ್ನಿ ಅಫೇರ್ಸನ್ನು ರೀಆರ್ಗನೈಸ್ ಮಾಡೋದೈತಿ, ರೀಕನ್ಸ್ಟ್ರಕ್ಷನನ್ನು ಮಾಡೋದೈತಿ. ಸೊ ಇಟ್ ಕ್ಲೋಸ್ ಡೌನ್ಸ್ ದ ಎ ಕಂಪ್ನಿ, ವೈಂಡ್ ಅಪ್ ಮಾಡ್ತೈತೆ. ಅದಲ್ಲಿ ವೈಂಡ್ ಅಪ್ ಮಾಡಿ ಬಿ ಕಂಪ್ನಿ ಅಂತ ಹೇಳಿ ಸ್ಥಾಪನೆಯನ್ನು ಮಾಡ್ತೈತಿ. ಬಿ ಕಂಪ್ನಿ ಅಂತ ಹೇಳಿ ಸ್ಥಾಪನೆಯನ್ನು ಮಾಡ್ತೈತಿ. ಬಿ ಕಂಪನಿಯನ್ನು ಸ್ಥಾಪಿಸಿದ ಹೊತ್ನ್ಯಾಗ ಇಟ್ ಟ್ರಾನ್ಸ್ಫರ್ಸ್ ಆಲ್ ಇಟ್ಸ್ ಅಸೆಟ್ಸ್ ಆ್ಯಂಡ್ ಲಯಬಿಲಿಟೀಸ್ ಟು ಬಿ ಕಂಪ್ನಿ. ವಾಟ್ ಇಟ್ ಡಸ್? ಇಟ್ ಟ್ರಾನ್ಸ್ಫರ್ಸ್ ಆಲ್ ಇಟ್ಸ್ ಅಸೆಟ್ಸ್ ಆ್ಯಂಡ್ ಲಯಬಿಲಿಟೀಸ್ ಟು ಬಿ ಕಂಪ್ನಿ.
ಟು ಫಾರ್ಮ್ ನ್ಯೂ ಕಂಪನಿ. ಓಕೆ, ಬಿ ಕಂಪ್ನಿನ ಸ್ಥಾಪನೆ ಮಾಡಕ್ಕೆ. ಹೆಂಗೆ ಕಳ್ಸಾಕತ್ತೈತಿ ಅದು? ವಿತ್ ಫೇರ್ ವ್ಯಾಲ್ಯೂ. ಹೆಂಗೆ ಕಳ್ಸಾಕತ್ತೈತಿ? ವಿತ್ ಫೇರ್ ವ್ಯಾಲ್ಯೂ. ಫೇರ್ ವ್ಯಾಲ್ಯೂ ಮೀನ್ಸ್ ಬುಕ್ ವ್ಯಾಲ್ಯೂ ಏನೈತಲ್ಲ ಅದರೊಳಗೆ, ಬುಕ್ ವ್ಯಾಲ್ಯೂ ಏನೈತಲ್ಲ, ಫೇರ್ ವ್ಯಾಲ್ಯೂ ಏನಂತೇವಿ, ಬುಕ್ ವ್ಯಾಲ್ಯೂ ಐತಲ್ಲ ಅದ ಒಂದು ರೇಟ್ ಒಳಗನ ಟ್ರಾನ್ಸ್ಫರ್ ಮಾಡಾಕತ್ತೈತಿ. ಓಕೆ, ಸೊ ಎಕ್ಸ್ಟರ್ನಲ್ ರೀಕನ್ಸ್ಟ್ರಕ್ಷನ್ ಏನಂತೇವಿ? ಶೇರ್ ಹೋಲ್ಡರ್ಸ್, ಎಕ್ಸ್ಟರ್ನಲ್ ರೀಕನ್ಸ್ಟ್ರಕ್ಷನ್ ಒಳಗೆ ಶೇರ್ ಹೋಲ್ಡರ್ಸ್ ಆಫ್ ಎಕ್ಸಿಸ್ಟಿಂಗ್ ಕಂಪನಿ ಶಾಲ್ ಬಿ ದ ಶೇರ್ ಹೋಲ್ಡರ್ಸ್. ಅಂದ್ರೆ ಎ ಕಂಪ್ನಿ ಒಳಗಿನ ಶೇರ್ ಹೋಲ್ಡರ್ಸ್ ಏನದಾರಲ್ಲ ಅವರು ಬಿ ಕಂಪ್ನಿದ ಶೇರ್ ಹೋಲ್ಡರ್ಸ್ ಆಗಬಹುದು. ಶಾಲ್ ಬಿ ದ ಶೇರ್ ಹೋಲ್ಡರ್ಸ್ ಆಫ್ ನ್ಯೂ ಕಂಪನಿ. ಎ ಕಂಪನಿಯ ಶೇರ್ ಹೋಲ್ಡರ್ಸ್ ಬಿ ಕಂಪನಿಯ ಶೇರ್ ಹೋಲ್ಡರ್ಸ್ ಆಗಿ, ಎ ಕಂಪನಿ ಶೇರ್ ಹೋಲ್ಡರ್ಸ್ ಬಿ ಕಂಪನಿಯ ಶೇರ್ ಹೋಲ್ಡರ್ಸ್ ಆಗಿ ಕನ್ವರ್ಟ್ ಆಗಬಹುದು, ಅಂದರೆ ಕಂಟಿನ್ಯೂವೇಷನ್ ಆಗಬಹುದು. ಹೆನ್ಸ್ external reconstruction involves some legal formalities in respect of winding up of existing company and formation of new company. Okay, so what is internal reconstruction? Internal reconstruction means the change of capital structure. Capital structure ಏನೈತಲ್ಲ ಅದು ಚೇಂಜ್ ಮಾಡಾಕತ್ತೇವೆ ನಾವಲ್ಲೇ. that means ನಿಮ್ದೇನು ಶೇರ್ ಕ್ಯಾಪಿಟಲ್ ಐತಲ್ಲ, ಶೇರ್ ಕ್ಯಾಪಿಟಲ್ ಐತಲ್ಲ ಅದನ್ನು ಆರ್ಗನೈಸ್ ಮಾಡಾಕತ್ತೇವಿ ಇಲ್ಲೇ ಇಂಟರ್ನಲ್ ರೀಕನ್ಸ್ಟ್ರಕ್ಷನ್ ಒಳಗೆ. ವಿದೌಟ್ ವೈಂಡಿಂಗ್ ಅಪ್ ದ ಎಕ್ಸಿಸ್ಟಿಂಗ್ ಕಂಪ್ನಿ, ವಿದೌಟ್ ವೈಂಡಿಂಗ್ ಅಪ್ ದ ಎಕ್ಸಿಸ್ಟಿಂಗ್ ಕಂಪನಿ, ಅದನ್ನು ಇಂಟರ್ನಲ್ ರೀಕನ್ಸ್ಟ್ರಕ್ಷನ್ ಅಂತ ಹೇಳ್ತೇವೆ. ಓಕೆ, ಐ ಆಮ್ ರಿಪೀಟಿಂಗ್ ದ ಥಿಂಗ್. ಇಂಟರ್ನಲ್ ರೀಕನ್ಸ್ಟ್ರಕ್ಷನ್ ಮೀನ್ಸ್ reorganization of the capital structure of a company without winding up existing company. ಈಗ ಇದ್ದಂತಹ ಏನು ಎ ಕಂಪನಿ ಐತು ನಿಮ್ಮದು, ಇದನ್ನು ವೈಂಡ್ ಅಪ್ ಮಾಡಾಕತ್ತಿಲ್ಲ, ಅದರದ್ದು ಶೇರ್ ಕ್ಯಾಪಿಟಲ್ ಏನೈತಲ್ಲ ಅದನ್ನು ಚೇಂಜ್ ಮಾಡಾಕತ್ತೀರಿ. ಓಕೆ, therefore strictly speaking the internal reconstruction is the reorganization of the affairs of the company internally. ಏನು ಹೇಳ್ತೇವೆ ನಾವಲ್ಲೇ? ಇಂಟರ್ನಲಿ ಚೇಂಜ್ ಮಾಡಾಕತ್ತೇವಿ. by revaluing its assets and liabilities or writing off the accumulated losses by reducing the share capital of the company with or without varying the rights of the shareholders. But we are not liquidating the company. Capital structure change ಮಾಡ್ತಿರ್ಬೇಕಾದ್ರೆ ಶೇರ್ ಹೋಲ್ಡರ್ಸ್ದು ರೈಟ್ಸ್ ವೇರಿಯೇಷನ್ ಮಾಡಲಾರ್ದ ರೈಟ್ಸ್ ಆಫ್ ದ ಶೇರ್ ಹೋಲ್ಡರ್ಸ್ ವೇರಿಯೇಷನ್ ಮಾಡಲಾರ್ದ ಕಂಪನಿಯನ್ನು ಕಂಟಿನ್ಯೂಯೇಷನ್ ಮಾಡ್ತೇವೆ. ಬಟ್ ಶೇರ್ ಕ್ಯಾಪಿಟಲನ್ನು ಚೇಂಜ್ ಮಾಡ್ತೇವೆ. ಶೇರ್ ಕ್ಯಾಪಿಟಲ್ ಚೇಂಜ್ ಮಾಡೋದು ಅಂತ ಹೇಳಾಕತ್ತೇವಿ ವಿದೌಟ್ ಲಿಕ್ವಿಡೇಟಿಂಗ್ ಆರ್ ವೈಂಡಿಂಗ್ ಅಪ್. ಲಿಕ್ವಿಡೇಷನ್ ಪ್ರೊಸೆಸ್ ನಾವು ಮಾಡಾಕತ್ತಿಲ್ಲ ಎಲ್ಲೇ ಇಂಟರ್ನಲ್ ರೀಕನ್ಸ್ಟ್ರಕ್ಷನ್ ಒಳಗೆ. ದೀಸ್ ಆರ್ ದ ಟೂ ವೇಸ್. ಒನ್ ಈಸ್ ಎಕ್ಸ್ಟರ್ನಲ್ ರೀಕನ್ಸ್ಟ್ರಕ್ಷನ್, another is internal reconstruction to reorganize the affairs of the company. Then what is the difference between these two methods? What is the difference between these two methods? Difference between internal reconstruction and external reconstruction. We have some basis for differences. ಕೆಲವೊಂದಿಷ್ಟು ಬೇಸಿಸ್ ಅದಾವ, ಅದ್ರ ಮೇಲೆ ನಾವು ಎರಡು ಮೆಥಡನ್ನು ಡಿಫ್ರೆನ್ಸ್ ಮಾಡ್ತೇವಲ್ಲೇ. Meaning itself differentiates both the methods. Internal reconstruction refers to the method of corporate restructuring wherein existing company is not liquidated to form the new one. ಅಂದ್ರೆ
ಈಗ ಎಕ್ಸಿಸ್ಟಿಂಗ್ ಕಂಪ್ನಿ ಏನೈತಿ ಇದು ಕಂಟಿನ್ಯೂಯೇಷನ್ ಆಗ್ತತಿ ಇಂಟರ್ನಲ್ ರೀಕನ್ಸ್ಟ್ರಕ್ಷನ್ ಒಳಗೆ. ಆದ್ರೆ ಎಕ್ಸ್ಟರ್ನಲ್ ರೀಕನ್ಸ್ಟ್ರಕ್ಷನ್ ಒಳಗೆ ಇನ್ ವಿಚ್ ದ ಕಂಪ್ನಿ ಅಂಡರ್ ಗೋಯಿಂಗ್ ಟು ರೀಕನ್ಸ್ಟ್ರಕ್ಟ್ ಬೈ ಲಿಕ್ವಿಡೇಟಿಂಗ್ ಅಂದ್ರೆ ಎ ಕಂಪ್ನಿಯನ್ನ ಲಿಕ್ವಿಡೇಟ್ ಮಾಡಾಕತ್ತೇವಿ and taking over or otherwise taking over the business of existing company. Okay, first difference ಐತಿ. Second difference ಒಳಗ in internal reconstruction no new company is formed, but in external reconstruction new company is formed. Third difference, capital is reduced and the external liability holders waive their claims. ಅಂದ್ರೆ ಯಾವಾಗ ಕ್ಯಾಪಿಟಲ್ ಸ್ಟ್ರಕ್ಚರ್ ಚೇಂಜ್ ಮಾಡಾಕತ್ತೇವೆ ನಾವು, ಕ್ಯಾಪಿಟಲ್ ಸ್ಟ್ರಕ್ಚರ್ ಚೇಂಜ್ ಮಾಡಾಕತ್ತೇವಿ ಆ ಹೊತ್ನ್ಯಾಗ ಕ್ಯಾಪಿಟಲ್ ರಿಡಕ್ಷನ್ ಆಗ್ತತಿ ಆರ್ ಅದರ್ವೈಸ್ ಅಲ್ಟರ್ ಆಗ್ತತಿ. ಆಮೇಲೆ ಎಕ್ಸ್ಟರ್ನಲ್ ಲಯಬಿಲಿಟಿ ಹೋಲ್ಡರ್ಸ್ ಅದರಲ್ಲ, ಡಿವೆಂಚರ್ ಹೋಲ್ಡರ್ಸ್ ಇರ್ಬೋದು, ಆಮೇಲೆ ಲಾಂಗ್ ಟರ್ಮ್ ಲಯಬಿಲಿಟಿ ಹೋಲ್ಡರ್ಸ್ ಇರಬಹುದು, ಕ್ರೆಡಿಟರ್ಸ್ ಇರಬಹುದು, ಆರ್ ಅದರ್ವೈಸ್ ಕ್ರೆಡಿಟರ್ಸ್ ಇರಬಹುದು, ಶಾರ್ಟ್ ಟರ್ಮ್ ಕ್ರೆಡಿಟರ್ಸ್ ಇರಬಹುದು. ಅವ್ರು ಏನು ಮಾಡ್ತಾರ ಅಂತಂದ್ರೆ ತಮ್ಮ ಕ್ಲೇಮನ್ನು ವೇವ್ ಮಾಡ್ತಾರ, ದ್ಯಾಟ್ ಮೀನ್ಸ್ ಬಿಟ್ಟು ಕೊಡ್ತಾರ. ಎಲ್ಲೇ ಇಂಟರ್ನಲ್ ರೀಕನ್ಸ್ಟ್ರಕ್ಷನ್ ಒಳಗ ಓಕೆ. ಆದ್ರೆ ನೋ ರಿಡಕ್ಷನ್ ಆಫ್ ಕ್ಯಾಪಿಟಲ್ ಇನ್ ಎಕ್ಸ್ಟರ್ನಲ್ ರೀಕನ್ಸ್ಟ್ರಕ್ಷನ್. ಕ್ಯಾಪಿಟಲ್ ರಿಡಕ್ಷನ್ ಮಾಡಾಕತ್ತಿಲ್ಲ. ದ್ಯಾಟ್ ಮೀನ್ಸ್ ಯು ಹ್ಯಾವ್ 1 lakh rupees ಆಫ್ ಶೇರ್ ಕ್ಯಾಪಿಟಲ್. ಇಂಟರ್ನಲ್ ರೀಕನ್ಸ್ಟ್ರಕ್ಷನ್ ಒಳಗೆ ಅದನ್ನು 80,000ಕ್ಕೆ ನೀವು ತೊಗೊಂಬರ್ತೀರಿ. ಅದನ್ನು ಬೈ ರೆಡ್ಯೂಸಿಂಗ್ ದ ನಂಬರ್ ಆಫ್ ಶೇರ್ಸ್ ಆರ್ ಬೈ ರೆಡ್ಯೂಸಿಂಗ್ ದ ಫೇಸ್ ವ್ಯಾಲ್ಯೂ ಆಫ್ ದ ಶೇರ್, ಯಾವ್ದಾರ ಒಂದು ರೀತಿ ಒಳಗೆ ಮಾಡಾಕತ್ತೀರಿ. ಅಲ್ಟ್ರೇಷನ್ ಆಫ್ ಶೇರ್ ಕ್ಯಾಪಿಟಲ್, ರಿಡಕ್ಷನ್ ಆಫ್ ದ ಶೇರ್ ಕ್ಯಾಪಿಟಲ್, ಈ ಮೆಥಡ್ಸನ್ನು ನಾನು ನೆಕ್ಸ್ಟ್ ವಿಡಿಯೋದೊಳಗೆ ನಾನು ಹೇಳಾಕತ್ತೇನೆ ನಿಮಗೆ. ಓಕೆ, ಇಂಟರ್ನಲ್ ರೀಕನ್ಸ್ಟ್ರಕ್ಷನ್ ಅಂದ್ರೆ ನಾವು ಇದು ಮಾಡಾಕತ್ತದ್ದು, ಕಾನ್ಸಂಟ್ರೇಟ್ ಮಾಡಾಕತ್ತದ್ದು ಈ ಮೆಥಡ್ ಮೇಲೆ ಐತಿ ಈ ಸದ್ಯ. ಓಕೆ, ದಿಸ್ ಚಾಪ್ಟರ್ ವಿಲ್ ಎಕ್ಸ್ಪ್ಲೇನ್ ಅಬೌಟ್ ದಿಸ್ ಓನ್ಲಿ. ಅವ 2 ಮೆಥಡನ್ನು ನಾನು ಅಲ್ಲಿ ಎಕ್ಸ್ಪ್ಲೇನ್ ಮಾಡ್ತೇನೆ. ಆದರೆ ಇದೇನು 1 lakh rupees ಐತ್ಲಾ, ಇದು ಇಲ್ಲಿ ಚೇಂಜ್ ಆಗಂಗಿಲ್ಲ. ನೋ ರಿಡಕ್ಷನ್ ಆಫ್ ಶೇರ್ ಕ್ಯಾಪಿಟಲ್ ಹಿಯರ್. ಶೇರ್ ಕ್ಯಾಪಿಟಲ್ ರೆಡ್ಯೂಸ್ ಆಗಂಗಿಲ್ಲ ಎಕ್ಸ್ಟರ್ನಲ್ ಲಯಬಿಲಿಟಿ ಒಳಗೆ. 1 lakh ಇದ್ದದ್ದು 1 lakh ಐತಿ, ಅದನ್ನು ಟೇಕ್ ಓವರ್ ಮಾಡ್ತಾರೆ. ಎಕ್ಸ್ಟರ್ನಲ್ ರೀಕನ್ಸ್ಟ್ರಕ್ಷನ್ ಏನು ಇಂಡಿಪೆಂಡೆಂಟ್ ಚಾಪ್ಟರ್ ಬರ್ತೈತಿ ಆ ಹೊತ್ನಾಗ ಅದು ಹೆಂಗಾಗ್ತೈತಿ ಅಂತನೂ ಎಕ್ಸ್ಪ್ಲನೇಷನ್ ಕೊಡ್ತೇನೆ ನಾಳೆ. ಓಕೆ, ಸೊ ನೆಕ್ಸ್ಟ್ ಡಿಫ್ರೆನ್ಸ್ ಈಸ್ ಟ್ರಾನ್ಸ್ಫರ್ ಆಫ್ ಅಸೆಟ್ಸ್ ಆ್ಯಂಡ್ ಲಯಬಿಲಿಟಿ. ಯಾವಾಗ ಇಲ್ಲಿ ಕ್ಯಾಪಿಟಲ್ ಮೇಲೆ ಕಾನ್ಸಂಟ್ರೇಟ್ ಮಾಡಾಕತ್ತೇವಿ, ಕಂಪ್ನಿ ಈಸ್ ನಾಟ್ ವೈಂಡಿಂಗ್ ಅಪ್, ಕಂಪ್ನಿ ಕ್ಲೋಸ್ ಡೌನ್ ಆಗಾಕತ್ತಿಲ್ಲ, ಆ ಹೊತ್ನಾಗ ನೋ ಟ್ರಾನ್ಸ್ಫರ್ ಆಫ್ ಅಸೆಟ್ಸ್ ಆ್ಯಂಡ್ ಲಯಬಿಲಿಟೀಸ್. ಅಸೆಟ್ಸ್ ಆ್ಯಂಡ್ ಲಯಬಿಲಿಟೀಸ್ ಟ್ರಾನ್ಸ್ಫರ್ ಆಗಂಗಿಲ್ಲ ಇಂಟರ್ನಲ್ ರೀಕನ್ಸ್ಟ್ರಕ್ಷನ್ ಒಳಗೆ. ಓಕೆ, ಬಟ್ ಎಕ್ಸ್ಟರ್ನಲ್ ರೀಕನ್ಸ್ಟ್ರಕ್ಷನ್ ಒಳಗೆ ಎಕ್ಸಿಸ್ಟಿಂಗ್ ಕಂಪ್ನಿ ವೈಂಡ್ ಅಪ್ ಆಗಾಕತ್ತಲ್ಲ. ಓಕೆ, ಅದಕ್ಕೆ ಅಸೆಟ್ಸ್ ಆ್ಯಂಡ್ ಲಯಬಿಲಿಟೀಸ್ ಆರ್ ಟ್ರಾನ್ಸ್ಫರ್ಡ್ ಟು ಹೂಮ್? to the new company. ಓಕೆ, ಇಲ್ಲೇ ಅಸೆಟ್ಸ್ ಟ್ರಾನ್ಸ್ಫರ್ ಆಗಂಗಿಲ್ಲ, ಇಲ್ಲೇ ಆಗ್ತಾವ. ಓಕೆ, ನೆಕ್ಸ್ಟ್ ಡಿಫ್ರೆನ್ಸ್, internal reconstruction is done to ensure inner rearrangement of financial structure. ಫೈನಾನ್ಷಿಯಲ್ ಡಿಫಿಕಲ್ಟೀಸ್ ಏನು ಬಂದಾವ ಅದನ್ನು ವಿದೌಟ್ ವೈಂಡಿಂಗ್ ಅಪ್ ಆಫ್ ದ ಕಂಪ್ನಿ ಹ್ಯಾಂಡಲ್ ಮಾಡೋಕ್ಕೆ ಇಂಟರ್ನಲ್ ರೀಕನ್ಸ್ಟ್ರಕ್ಷನ್ನ ಯೂಸ್ ಮಾಡ್ತಾರೆ. ಆ್ಯಂಡ್ ಎಕ್ಸ್ಟರ್ನಲ್ ರೀಕನ್ಸ್ಟ್ರಕ್ಷನ್ ಈಸ್ ಯೂಸ್ಡ್ ಟು ಫಾರ್ಮ್ ದ ನ್ಯೂ ಕಂಪ್ನಿ. And for internal reconstruction, approval of tribunal is necessary. That means internal reconstruction ಮಾಡ್ತಿರ್ಬೇಕಾದ್ರೆ ಟ್ರಿಬ್ಯುನಲ್ದಿಂದ ನೀವು ಏನು ಮಾಡ್ತೀರಿ ಅಂತಂದ್ರೆ ಪರ್ಮಿಷನನ್ನು ತಗೊಳಕತ್ತೀರಿ. ಟ್ರಿಬ್ಯುನಲ್ದಿಂದ
ಪರ್ಮಿಷನನ್ನು ತಗೊಳ್ಳಾಕತ್ತೀರಿ. That means shareholders, creditors, etc. are to draft a scheme of reconstruction and get the approval of the court. Tribunal ಅಂದ್ರೆ ಏನು? ಕೋರ್ಟ್ ಕಡೆಯಿಂದ ಪರ್ಮಿಷನ್ ಬೇಕಾಗ್ತತಿ ಫಾರ್ ಇಫೆಕ್ಟಿವ್ ಇಂಪ್ಲಿಮೆಂಟೇಷನ್. In case of external reconstruction, scheme of reconstruction does not arise as the new company has to be formed. ಇಲ್ಲೇ ಟ್ರಿಬ್ಯುನಲ್ದ ಅವಶ್ಯಕತೆ ಇಲ್ಲ. ಯಾಕಂತಂದ್ರೆ ನ್ಯೂ ಕಂಪ್ನಿಯನ್ನು ನೀವು ಎಕ್ಸಿಸ್ಟ್ ಮಾಡಾಕತ್ತೀರಿ ಅಂತಂದ್ರೆ ಶೇರ್ ಹೋಲ್ಡರ್ಸ್ದ ಒಂದು ಅಪ್ರೂವಲ್ ಇದ್ರೆ ಸಾಕೈತಿ. ಕೋರ್ಟಿನ ಒಂದು ಅಪ್ರೂವಲ್ ಬೇಕಾಗಿಲ್ಲ. ಟ್ರಿಬ್ಯುನಲ್ದ ಅಪ್ರೂವಲ್ ಇಲ್ಲಿ ಬೇಕಾಗಿಲ್ಲ ಎಕ್ಸ್ಟರ್ನಲ್ ರೀಕನ್ಸ್ಟ್ರಕ್ಷನ್ ಒಳಗೆ. These are the differences of internal reconstruction and external reconstruction. Hope you like my video. Please like, share, subscribe. And next, 7th one difference. Liquidation of company is not done in internal reconstruction. Not done. Liquidation is not done. But liquidation or winding up is necessary in external reconstruction. And next difference is in internal reconstruction, past losses can be adjusted against future profits. In internal reconstruction, past losses ಏನದಾವಲ್ಲ ಫ್ಯೂಚರ್ ಪ್ರಾಫಿಟ್ಲೆ ಅಡ್ಜಸ್ಟ್ ಮಾಡ್ಬೋದು. ಬಟ್ ಇನ್ ಎಕ್ಸ್ಟರ್ನಲ್ reconstruction, new company is formed, established, losses of the old company can be set off against profit of the new company, not of the existing company. ನ್ಯೂ ಕಂಪ್ನಿದೇನು ಪ್ರಾಫಿಟ್ಸ್ ಅದಾವಲ್ಲ ಅದ್ರ ಜೋಡಿ ಸೆಟ್ ಆಫ್ ಮಾಡ್ಬೋದು. ಓಕೆ, so these are the differences between internal and external reconstruction. Hope you like my video. Please like, share, subscribe my channel for further updates. Thank you.